ರೀಸೆಂಟಾಗಿ ಬಂದಿರೋ ಸಿನಿಮಾಗಳನ್ನೆಲ್ಲ ನೋಡಿದ ಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಗೆ ಮಲಯಾಳಂ ಸಿನಿಮಾಸು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದಿಲ್ಲ ತಿಂಗಳಿಗೊಂದು ಇನ್ವೆಸ್ಟಿಗೇಷನ್ ಇಲ್ಲ ಕ್ರೈಮ್ ಥ್ರಿಲ್ಲರ್ ಕೊಡ್ತಾರೆ. ಇವತ್ತು ನಾನು ನೋಡಿದ್ದು ತುಡಾರಂ, ಮೋಹನ್ ಲಾಲ್ ಅವರ ಒಂದು ಸಿನಿಮಾ. ಆ್ಯಕ್ಚುಲಿ ನಾನು ಸ್ವಲ್ಪ ಶಾಕ್ ಆದೆ, ಜೊತೆಗೆ ಇಷ್ಟನೂ ಆಯಿತು. ಅಂದರೆ ಪ್ಯಾನ್ ಇಂಡಿಯಾ ಮೂವಿ ಕೊಟ್ಟು ಲೈಕ್ ಎಂಪುರಾನ್ ತಕ್ಷಣ ಒಂದು ನಾರ್ಮಲ್ ಫಿಲಮ್, ಒಂದು ರೀಜನಲ್ ಫಿಲಮ್, ಏನು ಯಾವ ಪ್ಯಾನ್ ಇಂಡಿಯಾನೂ ಅಲ್ಲ, ಒಂದು ಸಿಂಪಲ್ ಆದಂಥ ಕ್ರೈಮ್ ಥ್ರಿಲ್ಲರ್. ಐ ರಿಯಲಿ ಅಪ್ರಿಷಿಯೇಟ್. ಈ ಮೂವಿಗೆ ಒಂದು ಹೆಡ್ಸಪ್ ಕೊಟ್ಬಿಡ್ತೀನಿ. ಅವು ಮೂವೀಸ್ ಫ್ರಮ್ ಮಲಯಾಳಂ ವರ್ಕ್ಸ್ ಅಂದರೆ ಸ್ಲೋ ಬನ್ ಆಗಿರುತ್ತೆ, ಇಡೀ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿರುತ್ತೆ. ಅದು ನಾನು ಇಲ್ಲ ಅಂತ ಹೇಳಲ್ಲ, ಬಿಕಾಸ್ ನನಗದು ಇಷ್ಟ ಆಗಲ್ಲ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಎಂಗೇಜ್ ಮಾಡ್ತಾರೆ ಕೊನೆ ತನಕ. ಅದೊಂದಕ್ಕಾದರೂ ಇಷ್ಟ ಆಗುತ್ತೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಮೋಹನ್ ಲಾಲ್ ಅವರೇ ಒಂದು ಇಂಟರ್ವ್ಯೂಲಿ ಹೇಳಿದರು, ದಿಸ್ ಈಸ್ ಸಮಥಿಂಗ್ ಲೈಕ್ ದೃಶ್ಯಂ ಅಂತ. ಬಟ್ ಇಟ್ಸ್ ನಾಟ್ ಆ್ಯಕ್ಚುಲಿ ಸಿಮಿಲರ್ ಟು ದೃಶ್ಯಂ. ಏನಕ್ಕೆ ಅಂತ ಅಂದರೆ ಆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ನ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಕಾನ್ಸೆಪ್ಟು ಕೂಡ ಒಂದು ಫ್ಯಾಮಿಲಿ ರಿವೆಂಜ್ ಥ್ರಿಲ್ಲರ್. ಬಟ್ ಈ ಒಂದು ಸಿನಿಮಾ ನಿಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಏನಕ್ಕೆ ಅಂತ ಅಂದರೆ ನಾನು ಈ ಸಿನಿಮಾದ ಇಂಟ್ರೋ ನೋಡ್ಬಿಟ್ಟೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರೆ, ಬಿಕಾಸ್ ಅಷ್ಟು ಒಂದು ಸಸ್ಪೆನ್ಸ್ಫುಲ್ ಆಗಿ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಬಿಡ್ತಾರೆ ಬರೀ ಒಂದು ಇಂಟ್ರೋ ಸೀನಲ್ಲಿ. ಜೊತೆಗೆ ಪ್ರೆಸೆಂಟ್ ಮಾಡಿರೋಂಥ ರೀತಿ ಇದೆಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯಿತು. VFX ಆಗಿದ್ರು ಕೂಡ ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ ಕೊಡ್ತು ಅಂತಲೇ ಹೇಳ್ತೀನಿ. ಈ ಸಿನಿಮಾದ ಸ್ಟೋರಿ ಲೈನು ಸ್ವಲ್ಪ ಸಿಂಪಲ್ಲೇ. ಅಂದರೆ ಆ ಕಾರ್ ಲವರ್ ಹೂ ಈಸ್ ಅ ಟ್ಯಾಕ್ಸಿ ಡ್ರೈವರ್, ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ, ಅದನ್ನು ನೀವು ಸಿನಿಮಾದಲ್ಲೇ ನೋಡ್ತೀರಾ. ಸೊ ಸಡನ್ ಆಗಿ ಒಬ್ಬ ಕರಪ್ಟ್ ಆಫೀಸರು ಅದನ್ನು ಸೀಸ್ ಮಾಡಿದಾಗ ಇಡೀ ಸಿನಿಮಾ ಶುರು ಆಗುತ್ತೆ. ನನಗೆ ಈ ಸಿನಿಮಾ ನೋಡಿದ ಮೇಲೆ ಒಂದಂತೂ ಅರ್ಥ ಆಯಿತು. ಅಂದರೆ ಈ ಮಾಸ್ ಡೈಲಾಗ್ಸ್, ಮಾಸ್ ಆ್ಯಕ್ಷನ್ ಸೀಕ್ವೆನ್ಸು, ಮಾಸ್ ಎಂಟ್ರಿಗಳು, ಇದರಿಂದ ಸಿನಿಮಾ ಓಡಲ್ಲ. ಪ್ರೆಸೆಂಟ್ ಮಾಡಬೇಕಾಗಿರೋದನ್ನ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ರೆ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗುತ್ತೆ. ನನಗೆ ಯಾಕೆ ಈ ಥರ ಫೀಲ್ ಕೊಡ್ತು ಅಂದರೆ ಮೋಹನ್ ಲಾಲ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ಜೊತೆಗೆ ಅವ್ರನ್ನ ಎಲಿವೇಟ್ ಮಾಡಿರುವಂಥ ರೀತಿ ಇದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿತ್ತು ನನಗೆ. ಕಮಿಂಗ್ ಬ್ಯಾಕ್ ಟು ಸ್ಟೋರಿ ಲೈನ್, ನನಗೇನು ಅನಿಸ್ತು ಅಂತಂದರೆ ಸಿನಿಮಾದ ಇಂಟ್ರೋಲಿ ನಿಮಗೆ ಒಂದು ಸೀನ್ನಿಂದ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ. ಅದಾದಮೇಲೆ ಕೆಲವೊಂದು ಎಂಗೇಜಿಂಗ್ ಎಲಿಮೆಂಟ್ಸ್ನ ತೋರಿಸ್ತಾ ಹೋಗ್ತಾರೆ, ಬಿಕಾಸ್ ಟು ಕೀಪ್ ಯು ಎಂಗೇಜ್. ಬಟ್ ಇಡೀ ಸಿನಿಮಾ ನನಗೆ ಇಂಟರ್ವಲ್ ಆದಮೇಲೆ ಸಿಕ್ಕಿದ್ದು, ಅಂದರೆ ಸೆಕೆಂಡ್ ಹಾಫಲ್ಲಿ. ಬಟ್ ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಹೇಳಬೇಕು ಅಂತಂದರೆ, ಫಸ್ಟ್ ಹಾಫಲ್ಲಿ ಇವ್ರು ಏನು ಎಂಗೇಜಿಂಗ್ ಎಲಿಮೆಂಟ್ಸ್ನ ತೋರಿಸಿದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಈ 2 hours 46 minutes ರನ್ ಟೈಮ್ ಏನಿದೆ ಅದನ್ನು 2.5 hours ಮಾಡಿದಿದ್ರೆ ಇನ್ನೂ ತುಂಬಾ ಎಂಗೇಜಿಂಗ್ ಆಗಿರೋದು. ನಿಮಗೆ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಬರ್ನ್ ಅನ್ನೋ ಫೀಲ್ ಕೊಡುತ್ತೆ. ಯಾಕೋ ಸ್ಲೋ ಆಗ್ತಿದೆಯಲ್ಲ, ಇನ್ನೂ ಯಾವಾಗ ಬರುತ್ತೆ ಪ್ಲಾಟು ಅನ್ನೋ ಒಂದು ಮೈಂಡ್ ಸೆಟ್ನ ತರಿಸುತ್ತೆ. ಆ್ಯಕ್ಚುಲಿ ಇವರು ಫಸ್ಟ್ ಹಾಫಲ್ಲಿ ಕೆಲವೊಂದು ಎಲಿಮೆಂಟ್ಸ್ನ ಕಟ್ ಡೌನ್ ಮಾಡಿ ದೇ ಕುಡ್ ಹ್ಯಾವ್ ರಿಯಲಿ ಡೈವ್ಡ್ ಇನ್ ಟು ದ ಪ್ಲಾಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಪ್ಲಾಟ್ ಟ್ವಿಸ್ಟ್ ಏನಿದೆ ಸೈಕ್ ಆಗಿದೆ ಮಾತ್ರ, ಅನ್ಎಕ್ಸ್ಪೆಕ್ಟೆಡ್. ಬಟ್ ಇಟ್ ವಾಸ್ ಮಚ್ ಪ್ರಿಡಿಕ್ಟಬಲ್. ನಾನಂತೂ ಪ್ರಿಡಿಕ್ಟ್ ಮಾಡಿದ್ದೆ. ನಿಮಗೆ ಸೆಕೆಂಡ್ ಹಾಫಲ್ಲಿ ಒಂದು ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಏನಕ್ಕೆ ಅಂತಂದರೆ ಆ ಒಂದು ಸ್ಕ್ರೀನ್ ಪ್ಲೇ, ಎಲಿವೇಶನ್ಸು, ಆ್ಯಕ್ಷನ್ ಸೀಕ್ವೆನ್ಸು, ಕಂಪ್ಲೀಟ್ ಪ್ಲಾಟ್ ರಿವೀಲ್ ಎಲ್ಲ ಏನಿದೆ, ಜೊತೆಗೆ ಜೇಕ್ಸ್ ಬಿಜಯ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಖಂಡಿತವಾಗ್ಲೂ ನಿಮ್ಮನ್ನ ಎಂಗೇಜ್ ಮಾಡುತ್ತೆ, ಬಿಕಾಸ್ ಇಟ್ ರಿಯಲಿ ವರ್ಕ್ಡ್ ವೆಲ್. ಸೊ ನಿಮಗೆ ಈ ಸಿನಿಮಾದ ಫಸ್ಟ್ ಹಾಫಲ್ಲಿ ಸ್ವಲ್ಪ ನಿಮಗೆ ಸ್ಲೋ ಅಂತ ಅನಿಸುತ್ತೆ ನರೇಷನ್, ಬಟ್ ಸೆಕೆಂಡ್ ಹಾಫ್ ವಿಲ್ ಬ್ಲೋ ಯುವರ್ ಮೈಂಡ್. ಬಟ್ ಇದನ್ನು ಮಸ್ಟ್ ವಾಚ್ ಅಂತಲೇ ನಾನು ಹೇಳ್ತೀನಿ, ಬಿಕಾಸ್ ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಯಿತು. ಸೊ ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ.